ಕೇಳ್ರಿ, ಇವತ್ತಿನ ಸಂದೇಶದ ಶಿರೋನಾಮೆ ಯಾರು ಹೋಗುವರಂತೇಳಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20 ಈ 3 ವಚನಗಳು ಓದ್ರಿ ದಯವಿಟ್ಟು. ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಏನ್ ಮಾಡಿರಿ? ಶಿಷ್ಯರನ್ನಾಗಿ ಮಾಡಿರಿ. ಮುಂದೆ ಅವರಿಗೆ ತಂದೆಯ ಮತ್ತು ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೇಳಿದಿರಾ ಇಲ್ವಾ? ಯಾಕೆ ಹೇಳಿದ್ರಿ ಯೇಸು ಸ್ವಾಮಿ ಈ ತರ? ಲೋಕದ ಕಟ್ಟಕಡೆಯವರೆಗೂ ಹೊರಟು ಹೋಗ್ರಿ, ಎಲ್ಲಾ ಜನರಿಗೆ ನನ್ನ ಸುವಾರ್ತೆಯನ್ನ ಸಾರ್ರಿ ಅಂತ ಯಾಕೆ ಹೇಳಿದ್ರು? ಯಾಕೆ ಹೇಳಿದ್ರು ದೇವರು? ಎಸ್, ಎಲ್ಲ ಜನರು ರಕ್ಷಣೆ ಹೊಂದುವುದಕ್ಕಾಗಿ. ಸೊ ಈಗ ಹೊರಟು ಹೋಗ್ಬೇಕೀಗ. ಯಾವುದಕ್ಕಾಗಿ? ಶಿಷ್ಯರನ್ನಾಗಿ ಮಾಡೋದಕ್ಕೆ ಅಥವಾ ಸುವಾರ್ತೆಯನ್ನ ಸಾರುವುದಕ್ಕೆ. ದಯವಿಟ್ಟು ಒಂದು ವಚನ ತೆಗೀರಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಆಗ ಯಾವನನ್ನು ಕಳುಹಿಸಲಿ. ದಯವಿಟ್ಟು ಅದಕ್ಕಿಂತ ಮುಂದಿನ ಮೇಲಿನ ವಚನಗಳನ್ನು ಓದ್ರಿ ದಯವಿಟ್ಟು. ಇನ್ನೂ ಒಂದು ವಚನ ಮೇಲೆ. ಅದಕ್ಕಿಂತ ಇನ್ನು ಸ್ವಲ್ಪ ಮೇಲೆ. ಏನಂತೆ? ಅಯ್ಯೋ, ನಾನು ನಾಶವಾದನಲ್ಲ, ನಾನು ಹೊಲಸು ತುಟಿಯವನು, ನಾನು ಹೊಲಸು ತುಟಿಯವನು. ನಾನು ಹೊಲಸು ತುಟಿಯವನು. ಅಷ್ಟು ಮಾತ್ರವಲ್ಲ, ಹೊಲಸು ತುಟಿಯವರ ಮಧ್ಯದಲ್ಲಿ ಏನ್ ಮಾಡ್ತಿದ್ದೇನೆ? ವಾಸ ಮಾಡ್ತಾ ಇದ್ದೇನೆ. ಇದನ್ನ ಯಾರು ಹೇಳ್ತಿದ್ದಾರೆ? ಯೆಶಾಯನು ಹೇಳ್ತಿದ್ದೇನೆ. ಏನಂತ? ಅಯ್ಯೋ, ನನ್ನ ಗತಿಯನ್ನ ಏನು ಹೇಳಿ? ನಾನು ಹೊಲಸು ತುಟಿಯವನು. ನಾನು ಯಾವ ತುಟಿಯವನು? ಹೊಲಸು ತುಟಿಯವನು. ಹೊಲಸು ತುಟಿಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅರ್ಥ ಆಗ್ತಿದೆಯಾ? ನಾನು ಹೊಲಸು ತುಟಿಯವನು. ಯಾರ ಮಧ್ಯದಲ್ಲಿ ವಾಸ ಮಾಡ್ತಿದ್ದೇನೆ? ಹೊಲಸು ತುಟಿಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಮುಂದೆ, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು. ಹಲ್ಲೆಲೂಯಾ. ಇಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ಅಯ್ಯೋ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವವನು. ಇಂಥ ಪಾಪಿಯಾಗಿರುವಂತ ನನ್ನ ಕಣ್ಣುಗಳು ರಾಜಾದಿರಾಜನು ಸೇನಾಧೀಶ್ವರನಾದ ಯೆಹೋವನನ್ನ ನೋಡಿದವು. ಹಲ್ಲೆಲೂಯಾ. ಮುಂದೆ, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಪಿಯರಲ್ಲಿ ಒಬ್ಬನು ಯಜ್ಞವೇದಿಯ ಯಜ್ಞವೇದಿಯ ತಂಡಸದಲ್ಲಿ ತೆಗೆದಂತ ಕೆಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ಏನಾಗ್ಲಿ? ತಗಲಿತು. ನಿನ್ನ ದೋಷವು ಏನಾಯ್ತಂತೆ? ನೀಗಿತು. ಹಲ್ಲೆಲೂಯಾ. ಸಂತೋಷವಾಗಿರುವರು ಹೇಳ್ರಿ. ವಾಕ್ಯ ನನಗೆ ಅರ್ಥ ಆಗ್ತಿದೆ ಅಂತ ಹೇಳುವವರು ಮಾತ್ರ ಹೇಳ್ರಿ ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ ಇಲ್ಲಿ ಏನಂತ? ಕೆರೂಬಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಂಡಾಸದಲ್ಲಿರ್ತಕ್ಕಂಥ ಒಂದು ಕೆಂಡವನ್ನ ತೆಗೆದುಕೊಂಡು ಬಂದು ಯೆಶಾಯನ ತುಟಿಗಳಿಗೆ, ಇಗೋ, ನಿನ್ನ ತುಟಿಗಳಿಗೆ ಈ ಕೆಂಡವು ತಗಲಿತು, ನಿನ್ನ ದೋಷವು ಏನಾಯಿತು? ನೀಗಿತು. ನಿನ್ನ ಪಾಪಕ್ಕೆ ಏನಾಯಿತು? ಪ್ರಾಯಶ್ಚಿತ್ತವಾಯಿತು ಅನ್ನಲು ಆಗ ದೇವರು ಹೇಳ್ತಾರೆ, ಯಾವನನ್ನ ಕಳುಹಿಸಲಿ? ಯಾವನು ನನಗೋಸ್ಕರವಾಗಿ ಹೋಗ್ತಾನೆ
ಕೇಳಿ ಎಂಬ ಕರ್ತನ ನುಡಿಯನ್ನು ಕೇಳಿ. ಒಂದು ನಿಮಿಷ, ಮತ್ತಾಯನ ಸುವಾರ್ತೆ 28, 18, 19, 20ರಲ್ಲಿ ಆವಾಗಲೇ ಓದಿದಂತ ವಚನದಲ್ಲಿ ಏನ್ ಹೇಳುತ್ತೆ ದೇವರ ವಾಕ್ಯ? ಈಗ ಲೋಕದ ಕಟ್ಟ ಕಡೆಯವರೆಗೆ ಹೊರಟು ಹೋಗಿರಿ, ಎಲ್ಲಾ ದೇಶಗಳ ಜನರಿಗೆ ಏನ್ ಮಾಡಿರಿ, ನನ್ನ ಸುವಾರ್ತೆಯನ್ನ ಸಾರಿರಿ. ಯಾರು ನಂಬುತ್ತಾರೋ ಅವರಿಗೆ ತಂದೆಯ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ಯಾರು ನಂಬದೇ ಹೋಗ್ತಾರೋ ಅವರ ಅಗ್ನಿ ನರಕಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಸೊ ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾಶವಾಗುತ್ತಿರುವಂತ ಜನರ ಮೇಲೆ ಆತನಿಗೆ ಕನಿಕರವದೆ. ಅಲ್ಲವೇ? ಸುವಾರ್ತೆಯನ್ನು ಕೇಳದೆ ಇರತಕ್ಕಂಥ ಜನಗಳ ಮೇಲೆ ಆತನಿಗೆ ಕನಿಕರವಿದೆ. ಇದೆಯಾ ಇಲ್ವಾ? ದೇವರಿಗೆ ಕನಿಕರ ಇದೆಯೇ ಇಲ್ವಾ? ಆ ಹೊತ್ತು ಪ್ರವಾದಿಯಾಗಿರ್ತಕ್ಕಂಥ ಯೋನ ಪ್ರವಾದಿಗೆ ದೇವರು ಒಂದು ಪಾಠವನ್ನು ಕಲಿಸ್ತಾರೆ. ಏನ್ ಪಾಠವನ್ನು ಕಲಿಸ್ತಾರೆ? ಒಂದೇ ದಿನದಲ್ಲಿ ಹುಟ್ಟಿದಂತ ಒಂದು ಸೋರೆ ಗಿಡ, ಒಂದೇ ದಿನದಲ್ಲಿ ಹುಟ್ಟಿ ಒಂದೇ ದಿನದಲ್ಲಿ ಅದು ಅವನಿಗೆ ಆಶ್ಚರ್ಯ ಆಯಿತು ಅಥವಾ ಅವನಿಗೆ ನೆರಳು ಕೊಟ್ಟಿತ್ತು. ಒಂದೇ ದಿನದಲ್ಲಿ ಏನು ಮಾಡಿತ್ತು? ಅದು ಬಾಡಿ ಹೋಯಿತು. ಒಂದು ಹುಳ ಬಂದ್ಬಿಟ್ಟು ಅದಕ್ಕೆ ತಾಕಿತ್ತು, ಇಮಿಡಿಯೇಟ್ಲಿ ಅದು ಬಾಡಿ ಹೋಯಿತು. ಆಗ ಆ ಒಂದು ಪ್ರವಾದಿಯಾದಂತಹ ಯೋನನು ಹೇಳ್ತಾನೆ, ಅಯ್ಯೋ ಯೆಹೋವನೇ, ಏನಿದು ಈ ತರ ಅಂತ ದೇವ್ರ ಮೇಲೆ ಅವನು ಗೊಣಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ದೇವ್ರಂತಾರೆ, ಯೋನ, ಒಂದೇ ದಿನದಲ್ಲಿ ಹುಟ್ಟಿ ನಿನಗೆ ನೆರಳಾಗಿ ನಿಂತ ಆ ಸೂರ್ಯ ಗಿಡಕ್ಕಾಗಿ ಇಷ್ಟೊಂದು ನೀನು ಬಬ್ಬೆ ಆಗ್ತಿದ್ಯಲ್ಲ, ಇಷ್ಟೊಂದು ನೀನು ಗೋಳಾಡ್ತಿದ್ಯಲ್ಲ, ಆ ಎಡಬಲ ತಿಳಿಯದೆ ಇರ್ತಕ್ಕಂಥ ನಿನಿವೆ ಪಟ್ಟಣದವರು 1 ಲಕ್ಷ ಚಿಲ್ಲರೆ ಜನಗಳಿದ್ದಾರೆ ಅಲ್ಲಿ. ಆ ನಿನಿವೆ ಪಟ್ಟಣದವರನ್ನ ನೋಡಿ ನಾನು ಕನಿಕರಿಸಬಾರ್ದು, ನನ್ನ ಮನ ಮರುಗಬಾರ್ದು ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ದೇವರ ಸುವಾರ್ತೆಯನ್ನು ಕೇಳದೆ ಇರ್ತಕ್ಕಂಥ ಆ ದೊಡ್ಡ ಪಟ್ಟಣವಾದ ನಿನಿವೆ ಪಟ್ಟಣ ಏನಾಗ್ತಿದೆ? ನಾಶವಾಗ್ತಿದೆ. ಅದರ ಕುರಿತಾಗಿ ನಾನು ಕಾಳಜಿ ವಹಿಸಬಾರ್ದು, ಅದರ ಕುರಿತಾಗಿ ನನ್ನ ಮನ ಮರುಗಬಾರ್ದು. ದೇವರಿಗೆ ಏನಿದೆ? ಸುವಾರ್ತೆಯನ್ನು ಕೇಳದೆ ಇರತಕ್ಕಂಥ ಎಷ್ಟೋ ಜನಗಳು ಇವತ್ತು ಲೋಕದಲ್ಲಿದ್ದಾರೆ. ನಿಮ್ಮ ನೆರೆ ಹೊರೆಗಳಲ್ಲಿದ್ದಾರೆ. ನೀವು ವಾಸ ಮಾಡ್ತಿದ್ರಲ್ಲ ಮನೆಗಳು, ನಿಮ್ಮ ನೆರೆ ಹೊರೆಗಳಲ್ಲಿ ಅದು ಎಷ್ಟೋ ಜನ ದೇವರ ಸುವಾರ್ತೆಯನ್ನು ಇನ್ನೂ ಕೇಳಿಲ್ಲ, ದೇವರ ಸುವಾರ್ತೆ ಅವರಿಗೆ ತಲುಪಿಲ್ಲ. ಇಲ್ಲಿ ದೇವರು ಹೇಳ್ತಾರೆ ಏನಂತ? ಯಾರು ಹೋಗುವರು ನನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಯಾರನ್ನ ಕಳುಹಿಸಲಿ? ಯಾರು ಹೋಗ್ತಾರೆ? ನನಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರ. ನೋಡ್ರಿ, ಒಂದು ಮಾತು ಹೇಳ್ತೀನಿ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇವತ್ತು ಏನಾಗಿದ್ದಾರೆ ಅಂದ್ರೆ, ಅವರವ್ರ ಕೆಲಸ ಕಾರ್ಯಗಳಲ್ಲಿ, ಅವರವರ ಜೀವನ ಸಾಗಿಸೋದ್ರಲ್ಲೇ ಎಲ್ಲರೂ ಮುಳುಗಿ ಹೋಗಿದ್ದಾರೆ. ಎಲ್ಲರೂ ಕೂಡ ಮುಳುಗಿ ಹೋಗಿದ್ದಾರೆ. ಆದರೆ ದೇವರಿಗೂ ಕೂಡ ಒಂದು ಕಾರ್ಯಗಳಿದೆ. ಅದು ಯಾರಿಗೆ ಗೊತ್ತೇ ಇಲ್ಲ, ಅದು ಯಾರ ದೃಷ್ಟಿಯಲ್ಲಿ ಕೂಡ ಇಲ್ಲ. ಅವ್ರಿಗೆ ಬೇಕಾಗಿರುವಂಥದ್ದೇನೆಂದರೆ, ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಬಿಸಿನೆಸ್ ಚೆನ್ನಾಗಿರ್ಬೇಕು, ನನ್ನ ಕೆಲಸ ಕಾರ್ಯಗಳು ಚೆನ್ನಾಗಿರ್ಬೇಕು, ನನ್ನ ಸರ್ವಸ್ವವು ಕೂಡ ಏನಾಗಿರ್ಬೇಕು ಹೇಳ್ರಿ? ಚೆನ್ನಾಗಿರ್ಬೇಕು. ಇದು ಕೇವಲ ಸ್ವಾರ್ಥವಾಗಿದೆ. ಇದು ಕೇವಲ ಸ್ವಾರ್ಥವಾಗಿದೆ. ಆದರೆ ಸ್ವಲ್ಪ ತಿರುಗಿಕೊಳ್ಳ್ರಿ. ಯಾರ ಕಡೆಗೆ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅಪ್ಪ, ದೇವರಿಗೆ ಕೂಡ ನಿನಗೆ ಯಾವ ಥರ ಸ್ವಂತ ಕಾರ್ಯಗಳಿದೆಯೋ ಅದೇ ಥರ ದೇವರಿಗೆ ಕೂಡ ಸ್ವಂತ ಕಾರ್ಯಗಳಿದೆ, ಸ್ವಂತ ಕಾರ್ಯಗಳಿದೆ. ಆ ಕಾರ್ಯಕ್ಕೋಸ್ಕರ ನಾನು ಯಾರನ್ನ ಕಳುಹಿಸಿಲ್ಲ ಅಂತ ದೇವರು ಹುಡುಕ್ತಾ ಇದ್ದಾರೆ. ಅಲ್ಲವೇ? ಒಂದು ವಚನ ತೆಗೆಯಿರಿ, ನಿಮ್ಮ ಸತ್ಯವೇದ ಪುಸ್ತಕಗಳನ್ನು ತೆರೆಯಿರಿ, ಅದನ್ನು ಅಲ್ಲಿಗೆ ಇಟ್ಟು ತೆರೆಯಿರಿ. ಫಿಲಿಪಿಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 21ನೇ ವಚನ. ಫಿಲಿಪಿ 2:21. ಎಲ್ಲರೂ ಯಾವ ಕಾರ್ಯದ ಮೇಲೆ ಮನಸ್ಸಿಡ್ತಾರಂತೆ? ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಬೆಳಿಗ್ಗೆ ಆದರೆ ಸಾಕು ಸ್ವಕಾರ್ಯ. ಇವತ್ತು ನಾನು ಏನು ಕೆಲಸ ಮಾಡಲಿ, ಎಲ್ಲಿಗೆ ಹೋಗಲಿ, ಎಲ್ಲಿ ಹಣ ತರಲಿ, ಎಲ್ಲಿ ಸಂಪಾದನೆ ಮಾಡಲಿ, ಎಲ್ಲಿ ದುಡಿಯಲಿ, ನನ್ನ ಮಕ್ಕಳನ್ನ ಹೇಗೆ ಸಾಕಲಿ, ನನ್ನ ಕುಟುಂಬವನ್ನು ಹೇಗೆ ಸಾಕಲಿ, ನಾನು ಹೇಗೆ ಹಣ ಗಳಿಸ್ಲಿ, ನಾನು ನನ್ನ ಮನೆಗೆ ಏನು ತರಲಿ, ನಾನು ಯಾವ ಥರ ಮನೆ ಕಟ್ಟೋಣ, ಯಾವ ಥರ ಗಾಡಿ ತೊಗೊಳ್ಳೋಣ, ಯಾವ ಥರ ಬೈಕ್ಗಳನ್ನು ತೊಗೊಳ್ಳೋಣ, ಯಾವ ಥರ ಬಟ್ಟೆಗಳನ್ನು ತಗೊಳ್ಳೋಣ, ಯಾವ ಥರ ಒಡವೆಗಳನ್ನು ತಗೊಳ್ಳೋಣ, ನನ್ನ ಮಕ್ಕಳಿಗೆ ಯಾವ ಸ್ಕೂಲಿಗೆ ಹಾಕೋಣ, ನನ್ನ ಮಕ್ಕಳಿಗೆ ಯಾವ ಸ್ಕೂಲಿಗೆ ಹಾಕಿದ್ರೆ ಚೆನ್ನಾಗಿರ್ತಾರೆ. ಎಲ್ಲ ಸ್ವಕಾರ್ಯಗಳು, ಎಲ್ಲ ಸ್ವಕಾರ್ಯಗಳು. ನಾನು ಹೇಳ್ತಿದ್ದೆ, ದೇವ್ರ ಕೇಳುತ್ತೆ. ಹೋದ್ರೆ ಇನ್ನೊಂದು ಸರಿ ಅದು 2:21. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಎಲ್ಲರೂ ಯಾವುದ್ರ ಮೇಲೆ ಮನಸ್ಸಿಡ್ತಾರಂತೆ? ಸ್ವಕಾರ್ಯಗಳು. ನಾನು ಈಗಿದ್ದೇನೆ, ಈಗಿದ್ದೇನೆ 2025ರಲ್ಲಿ ಈಗಿದ್ದೇನೆ, 2026ಕ್ಕೆ ನಾನು ಬದಲಾವಣೆ ಆಗಬೇಕು.
ಏನು ಬದಲಾವಣೆ ಆಗಬೇಕು? ಆರ್ಥಿಕವಾಗಿ. ಯಾವುದರಲ್ಲಿ? ಆರ್ಥಿಕವಾಗಿ ಬದಲಾವಣೆ ಆಗಬೇಕು. ನಾನು ಬದಲಾವಣೆ ಆಗಬೇಕು, ನನ್ನ ಕುಟುಂಬ ಬದಲಾವಣೆ ಆಗಬೇಕು, ನನ್ನ ಸ್ಟೇಟಸ್ ಬದಲಾವಣೆ ಆಗಬೇಕು. ಈ ಸ್ವಕಾರ್ಯಗಳ ಕುರಿತಾಗಿ ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನಂದ್ರೆ ಚಿಂತೆ ಮಾಡಿ 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 ಅದರಲ್ಲೇ ಮುಳುಗಿ ಹೋಗಿದ್ದಾನೆ ಮನುಷ್ಯ. ಆದರೆ ದೇವರ ವಾಕ್ಯ ಹೇಳುತ್ತೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇಲ್ಲಂತೆ. ಅಲ್ಲಲ್ವಯ್ಯ? ಈಗ ಅರ್ಥ ಐತ್ರ? ಮನುಷ್ಯರಿಗೆ ಕಾರ್ಯಗಳಿದೆ, ಅದೇ ರೀತಿಯಲ್ಲಿ ದೇವರಿಗೂ ಕೂಡ ಕಾರ್ಯಗಳು ಇದೆ. ಮನುಷ್ಯರಿಗೆ ಚಿತ್ತವಿದೆ, ಅದೇ ರೀತಿಯಲ್ಲಿ ದೇವರಿಗೂ ಕೂಡ ಸ್ವಂತ ಚಿತ್ತವಿದೆ. ಅಲ್ಲಲ್ವಯ್ಯ? ಇದೆಯಾ ಇಲ್ವಾ? ಇದೇ ಇಲ್ವಾ? ಹಾಗಾದ್ರೆ ನಮ್ಮ ಕಾರ್ಯಗಳೇನು? ನಾವು ಚೆನ್ನಾಗಾಗಬೇಕು. ನಮ್ಮ ಕಾರ್ಯ ಹಣಕ್ಕೆ ಇಕ್ಕಿಡ್ಬಪ್ಪ. ನಮ್ಮ ಕಾರ್ಯಗಳೇನು? ನಾವು ಚೆನ್ನಾಗಾಗಬೇಕು, ನಮಗೆ ಮೇಲಾಗಬೇಕು, ನಾವು ಒಳ್ಳೇದಾಗಿರ್ಬೇಕು. ಇದು ನಮ್ಮ ಸ್ವಾರ್ಥ. ಆದರೆ ದೇವರ ಕಾರ್ಯಗಳು ಬೇರೆ. ದೇವರ ಕಾರ್ಯಗಳೇನು? ದೇವರ ಕಾರ್ಯಗಳೇನು? ಎಲ್ಲ ದೇಶಗಳಿಗೆ ಸುವಾರ್ತೆ ತಲುಪಲ್ಪಡಬೇಕೆಂಬುದೇ ದೇವರ ಕಾರ್ಯ. ಹಲ್ಲೆಲೂಯಾ. ಇದಕ್ಕಾಗಿಯೇ ದೇವರು ಏನ್ ಮಾಡ್ತಿದ್ರೆ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 6:8 ಯಾವನನ್ನು ಕಳುಹಿಸಲಿ, ಯಾರು ನನಗೋಸ್ಕರವಾಗಿ ಹೋಗುತ್ತಾರೆ, ಯಾರನ್ನ ಕಳುಹಿಸಲಿ, ಯಾರು ನನಗೋಸ್ಕರವಾಗಿ ಹೋಗುತ್ತಾರೆ. ಯಾವುದಕ್ಕಾಗಿ? ಸುವಾರ್ತೆಯನ್ನು ಸಾರುವುದಕ್ಕಾಗಿ. ನರಕದ ಮಾರ್ಗದಲ್ಲಿ ಹೋಗುತ್ತಿರುವಂಥ ಜನಗಳಿಗೆ, ಎಷ್ಟೋ ಜನಗಳು ದೇವರ ಸುವಾರ್ತೆಯನ್ನು ಕೇಳದೆ, ಈ ಕಡೆ ಕೇಳ್ರಿ, ಏಷ್ಯಾ ಖಂಡದಲ್ಲಿ 1.5 ಮಿಲಿಯನ್ ಜನಗಳು ಸುವಾರ್ತೆಯನ್ನು ಕೇಳಿಲ್ಲ. ಏಷ್ಯಾ ಖಂಡದಲ್ಲಿ 1.5 ಮಿಲಿಯನ್ ಜನಗಳು ಸುವಾರ್ತೆಯನ್ನು ಕೇಳಿಲ್ಲ. ನಮ್ಮ ನೆರೆಹೊರೆಗಳಲ್ಲೇ ಸುವಾರ್ತೆಯನ್ನು ಕೇಳಿಲ್ಲ. ನಮ್ಮ ನೆರೆಹೊರೆಗಳಲ್ಲಿ ಎಷ್ಟೋ ಜನ ಸುವಾರ್ತೆಯನ್ನು ಕೇಳದೆ ನಾಶವಾಗ್ತಾ ಇದ್ದಾರೆ, ಎಷ್ಟೋ ಜನ ಸತ್ತು ಹೋಗ್ತಾ ಇದ್ದಾರೆ. ಆದರೆ ದೇವರಿಗೆ ಒಂದು ಹಂಬಲ ಇದೆ, ಏನಂತ? ದುಷ್ಟನು ತನ್ನ ದುಷ್ಟತ್ವದಲ್ಲಿ ಸಾಯುವುದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇದೆ, ದುಷ್ಟನು ತನ್ನ ದುಷ್ಟತ್ವದಲ್ಲೇ ಮರಣವನ್ನು ಹೊಂದುವಂಥದ್ದು ನನಗೆ ಮನಸ್ಸಿಲ್ಲ. ದುಷ್ಟನು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ಅವನು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿದೆ. ವಾಕ್ಯ ಹೇಳುತ್ತೆ ಏನಂತ? ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ತಂದೆಯಾದ ದೇವರ ಉದ್ದೇಶವಾಗಿದೆ ಅಂತೇಳಿ. ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ತಂದೆಯಾದ ದೇವರ ಉದ್ದೇಶವಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟೋ ಜನ ದೇವರ ವಾಕ್ಯ ಹೇಳುತ್ತಲ್ಲ ಮತ್ತೇನು ಸುವಾರ್ತೆಯಲ್ಲಿ ಏನಂತ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವಂತ ಮಾರ್ಗ, ಎಲ್ಲರೂ ಮಾತಾಡಬೇಕು, ನಾಶಕ್ಕೆ ಹೋಗುವಂತ ಮಾರ್ಗ ಅಗಲವಾಗಿದೆ, ಅದರಲ್ಲಿ ಹೋಗುವವರು ಇವರು ಯಾರು? ಸುವಾರ್ತೆಯನ್ನ ಕೇಳದೆ ನರಕಕ್ಕೆ ಹೋಗುತ್ತಿರುವಂತ ಜನಗಳು. ಸ್ವಾರ್ಥೆಯನ್ನು ಕೇಳದೆ ನರಕಕ್ಕೆ ಹೋಗುತ್ತಿರುವಂತ ಜನಗಳು. ಹಾಗಾದ್ರೆ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗಿ ಬೀಳ್ತಾ ಇದ್ದಾರಲ್ಲ, ದೇವರಿಗೆ ಸಂತೋಷ ಇದೆಯಾ ಇದರಲ್ಲಿ? ದೇವರಿಗೆ ಸಂತೋಷ ಇದೆಯಾ ಇದರಲ್ಲಿ? ಇಲ್ಲ. ದೇವರು ಪಶ್ಚಾತ್ತಾಪ ಪಡ್ತಾರೆ, ದೇವರು ನೊಂದುಕೊಳ್ತಾ ಇದ್ದಾರೆ. ದೇವರು ಏನ್ ಮಾಡ್ತಿದ್ದಾರೆ? ನೊಂದುಕೊಳ್ತಾ ಇದ್ದಾರೆ ದೇವರು. ಅಯ್ಯೋ, ನಾನು ಸೃಷ್ಟಿ ಮಾಡಿದಂತ ನನ್ನ ಮಗನು ನನ್ನ ಮಗಳು ಸ್ವಾರ್ಥೆಯನ್ನು ಕೇಳದೆ ನರಕಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ದೇವರು ಏನ್ ಮಾಡ್ತಿದ್ದಾರೆ? ನೊಂದುಕೊಳ್ತಾ ಇದ್ದಾರೆ. ಈ ಆದಿಕಾಂಡ 6ನೇ ಅಧ್ಯಾಯ ತೆಗೆಯುವಂಥದ್ದು ಬೇಡ. ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನಂತ? ಯೆಹೋವನು ತನ್ನ ಹೃದಯದಲ್ಲಿ ನೊಂದುಕೊಂಡನೆಂಬುದಾಗಿ. ಯೆಹೋವನು ತನ್ನ ಹೃದಯದಲ್ಲಿ ಏನ್ ಮಾಡಿದ್ದಾರಂತೆ? ನೊಂದುಕೊಂಡನೆಂಬುದಾಗಿ. ಹೌದು, ಈ ಹೊತ್ತು ದೇವರ ಸ್ವಾರ್ಥೆಯನ್ನು ಕೇಳದೆ ನಾಶವಾಗುತ್ತಿರುವಂತ ಜನರಿಗಾಗಿ ದೇವರು ಏನ್ ಮಾಡ್ತಿದ್ದಾರೆ? ನೊಂದುಕೊಳ್ತಾ ಇದ್ದಾರೆ. ನೊಂದುಕೊಂಡು ಹೇಳ್ತಾ ಇದ್ದಾರೆ, ದೇವರು ಯಾರು ನನಗೋಸ್ಕರ ಹೋಗ್ತಾರೆ, ಯಾರು ನನಗೋಸ್ಕರ ಹೋಗಿ ಸ್ವಾರ್ಥೆಯನ್ನು ಸಾರ್ತಾರೆ ಎಂಬುದಾಗಿ ದೇವರು ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ವಾರ್ಥೆಯನ್ನ ಸಾರುವಂತ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ ದೇವರು. ಹಾಗಾದ್ರೆ ನೀವು ಕೇಳಬಹುದು ಏನಂತ? ಪಾಸ್ಟರ್, ಹಾಗಾದ್ರೆ ನಾವು ಪಾಸ್ಟ್ ಆಗ್ಬೇಕಾ? ಯಾರು ಹೇಳಿದ್ರು ಪಾಸ್ಟ್ ಆಗಂತ? ಸುವಾರ್ತೆ ಸಾರಿದ್ರೆ ಪಾಸ್ಟರ್ನ? ಸುವಾರ್ತೆ ಸಾರಿದ್ರೆ ಪಾಸ್ಟ? ಮಾತಾಡ್ಬೇಕು ಹೇಳಿದ್ರು. ಸುವಾರ್ತೆ ಸಾರಿದ್ರೆ ಪಾಸ್ಟರ್ ಅಲ್ಲ. ನಮ್ಮ ತರ ಸೇವೆ ಮಾಡಿದ್ರೆ ಪಾಸ್ಟರ್. ಸುವಾರ್ತೆ ಸಾರಿದ್ರೆ ಪಾಸ್ಟರ್ ಅಲ್ಲ. ಆದರೆ ಸುವಾರ್ತೆಯನ್ನ ಸಾರುವಂತ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ.
ಅದು ಸೇವಕರಾಗಿರಲಿ, ವಿಶ್ವಾಸಿಗಳಾಗಿರಲಿ, ಪ್ರತಿಯೊಬ್ಬರ ಜವಾಬ್ದಾರಿಕೆ ಆಗಿದೆ. ಏನು? ಸುವಾರ್ತೆಯನ್ನು ಸಾರುವಂಥದ್ದು. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಅಯ್ಯೋ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಿ ಅಂತ ಹೇಳ್ತಾನೆ. ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನ ಏನು ಹೇಳಿ? ನಾವೆಲ್ಲರೂ ಕೂಡ ದೇವರನ್ನು ನಂಬಿಕೊಂಡಿದ್ದೇವಲ್ಲ, ನಂಬಿಕೊಂಡ ಮೇಲೆ ಪ್ರತಿಯೊಬ್ಬರು ಕೂಡ ಅವರ ನೆರೆಯವರಿಗೆ ದೇವರ ಸುವಾರ್ತೆಯನ್ನು ಸಾರುವಂಥ ಹೊಣೆಗಾರಿಕೆ ಅವರ ಮೇಲಿದೆ. ಅಲ್ಲವಯ್ಯ? ಸೊ ನಿಮ್ಮ ನೆರೆಯವರಿಗೆ ಯಾವುದೋ ದೂರದಿಂದ ಬಂದು ಯಾರು ಸುವಾರ್ತೆ ಸಾರೋದಿಲ್ಲ. ಅರ್ಥ ಮಾಡಿಕೊಳ್ಳ್ರಿ, ಯಾರೋ ದೂರದಿಂದ ಬಂದು ಸುವಾರ್ತೆ ಸಾರೋದಿಲ್ಲ. ನೀವೇ ಅವರಿಗೆ ಸುವಾರ್ತೆಯನ್ನು ಸಾರಬೇಕು. ಅಲ್ಲವಯ್ಯ? ನೀವೇ ಅವರಿಗೆ ಸುವಾರ್ತೆಯನ್ನು ಸಾರಬೇಕು. ಯಾಕೆ? ನಿಮ್ಮನ್ನು ದೇವರಲ್ಲಿ ಬೆಳಕಾಗಿಟ್ಟಿದ್ದಾರೆ. ನಿಮ್ಮನ್ನು ಅವರ ಮಧ್ಯದಲ್ಲಿ ಏನಾಗಿಟ್ಟಿದ್ದಾರೆ? ಬೆಳಕಾಗಿಟ್ಟಿದ್ದಾರೆ. ದೇವರು ಹೇಳ್ತಾರೆ, ನಾನೇ ಲೋಕಕ್ಕೆ ಏನಾಗಿದ್ದೇನೆ? ಬೆಳಕಾಗಿದ್ದೇನೆ. ಮತ್ತೆ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಹೇಗೆ ಹೇಗೆ ನೀವು ಬೆಳಕಾಗಿದ್ದೀರಿ? ಯಾರು ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನಲ್ಲಿ ಯಾರು ಇರ್ತಾರೋ ಅವರು ಕೂಡ ಲೋಕಕ್ಕೆ ಏನಾಗಿದ್ದಾರೆ? ಬೆಳಕಾಗಿದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಬೆಳಕು ಜನರ ಮುಂದೆ ಏನಾಗಲಿ? ನಿಮ್ಮ ನೆರೆಹೊರೆಯವರ ಮುಂದೆ ದೇವರ ಬೆಳಕು ಏನಾಗಬೇಕು ಹೇಳ್ರಿ? ಪ್ರಕಾಶ ಆಗಬೇಕು. ಅಂದರೆ ನೀವು ಸುವಾರ್ತೆಯನ್ನು ಸಾರುವಂಥ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ. ನಿಮ್ಮ ನೆರೆಹೊರೆಯವರಿಗೆ ಯಾರು ಸುವಾರ್ತೆ ಸಾರಬೇಕು? ಯಾರೋ ಒಬ್ಬರು ಪಾಸ್ಟ್ ಬರ್ತಾರೆ ಸುವಾರ್ತೆ ಸಾರಬೇಕು ನಿರೀಕ್ಷೆ ಅಲ್ಲ, ನೀವೇ ಸಾರಬೇಕು ಸುವಾರ್ತೆ. ಯಾಕೆ? ದೇವರಿಗಾಗಿ ಒಂದನ್ನು ಕೆಲಸ ಮಾಡಬೇಕಲ್ಲ. ಇದು ಯಾರ ಕೆಲಸ? ಸುವಾರ್ತೆ ಸಾರೋದು ಯಾರ ಕೆಲಸ? ಇದು ದೇವರಿಗಾಗಿ ನಾವು ಮಾಡಬೇಕಾದಂಥ ವಿಶ್ವಾಸಿಗಳ ಕೆಲಸ. ಇದು ವಿಶ್ವಾಸಿಗಳ ಕೆಲಸ. ನಾನು ಒಂದು ಮಾತು ಕೇಳ್ತೇನೆ ನಿಮಗೆ, ಕೇಳ್ರಿ. ಯಾಕೆ ಇಂದಿನ ಸಭೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ? ಇಂದಿನ ಸಭೆಗಳು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ಮೊದಲನೇ ಶತಮಾನದ ಒಂದು ಸಭೆಗಳು ನೋಡ್ರಿ, ಮೊದಲನೇ ಶತಮಾನದ ಒಂದು ಸಭೆಗಳು ನೋಡ್ರಿ. ಒಂದೇ ಸಾರಿ ಅಪೊಸ್ತಲನಾದ ಪೇತ್ರನ ಸಂದೇಶ ಕೊಟ್ಟ ಎಷ್ಟು ಜನ ರಕ್ಷಿಸಲ್ಪಟ್ಟರು? ಎಷ್ಟು ಜನ ರಕ್ಷಿಸಲ್ಪಟ್ಟರು? ದೀಕ್ಷಿತನ ಎಷ್ಟು ಜನ ತೆಗೆದುಕೊಂಡ್ರು? 3,000 ಜನ ದೀಕ್ಷಿತನ ತೆಗೆದ್ರು ಒಂದೇ ಸಾರಿ. ಹಲ್ಲೆಲೂಯಾ. ಮೊದಲನೇ ಶತಮಾನದಲ್ಲಿ ಎಷ್ಟೋ ಜನಗಳು ಏನಂದ್ರೆ, ವಾಕ್ಯ ಅಪೊಸ್ತಲರ ಕುರಿತು ನೀವು ತೆಗೆದು ನೋಡುವುದಾದರೆ, ಅಪೊಸ್ತಲರ ಕೃತ್ಯಗಳನ್ನು ತೆಗೆದು ನೋಡುವುದಾದರೆ, ಅವರು ತಮ್ಮ ತಮ್ಮ ಆಸ್ತಿಗಳನ್ನು ಮಾರಿ ಬಂದಂಥ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ರಂತೆ. ಕಾರಣ ದೇವರ ಸೇವೆ. ಯಾವುದು? ದೇವರ ಸೇವೆ. ಆದರೆ ಇವತ್ತಿನ ವಿಶ್ವಾಸಿಗಳಿಗೆ ದೇವರ ಸೇವೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನೆಂದರೆ, ನಮಗೆ ಮೇಲಾದರೆ ಸಾಕು, ನಾವು ಚೆನ್ನಾಗಿದ್ರೆ ಸಾಕು, ನಮ್ಮ ಹತ್ರ ಹಣ ಜಾಸ್ತಿ ಆದರೆ ಸಾಕು, ಇನ್ನೊಬ್ಬರು ಗೊಡವೆ ನಮಗೆ ಬೇಡ. ಇದು ಸ್ವಾರ್ಥ. ಇದು ಯಾವುದು ಹೇಳ್ರಿ? ಸ್ವಾರ್ಥ. ಕೇವಲ ನಿನಗಾಗಿ ದುಡಿತಾ ಇದ್ದಿ, ನಿನಗಾಗಿ ಪರದಾಡ್ತಾ ಇದ್ದಿ. ನೀನು ಕರ್ತನಿಗಾಗಿ ಏನಾದರೂ ಒಂದಾದ್ರೂ ಕೆಲಸ ಮಾಡಬೇಕಲ್ಲ. ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡ್ರಿ. ಇಲ್ಲಿ ಕುಳಿತಿರುವಂಥ ನಿಮ್ಮ ಎಲ್ರಿಗೂ ಕೂಡ ಹೇಳ್ತೀನಿ ನಾನು, ದಯವಿಟ್ಟು ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ ಎಲ್ಲರೂ ಕೂಡ. ಹಲ್ಲೆಲೂಯಾ. ನನ್ನ ಕಡೆ ಗಮನ ಮಾಡ್ರಿ ಎಲ್ಲರೂ ಕೂಡ. ಹಲ್ಲೆಲೂಯಾ. ನಿಮಗೊಂದು ಮಾತು ಹೇಳ್ತೇನೆ ನಾನು, ಏನಂತ. ನಾವುಗಳು ದೇವರಿಗಾಗಿ ಒಂದಾದ್ರೂ ಕೆಲಸ ಮಾಡ್ತಿದ್ದೀವ? ಒಂದ್ಸರಿ ಪ್ರಶ್ನೆ ಕೇಳ್ರಿ. ದೇವರಿಗಾಗಿ ನಾವು ಒಂದಾದ್ರೂ ಕೆಲಸ ಮಾಡ್ತಾ ಇದ್ದೀವ? ನೀವು ಇವತ್ತು ತೀರ್ಮಾನ ತೆಗೆದುಕೊಳ್ಳ್ರಿ. ನೀವು ಇವತ್ತು ತೀರ್ಮಾನ ತೆಗೆದುಕೊಳ್ಳ್ರಿ. ಏನಂತ? ಕರ್ತನಿಗಾಗಿ. ಈಗೋ ದೇವರ ವಾಕ್ಯ ಹೇಳುತ್ತಲ್ಲ, ಯಾರನ್ನ ಕಳುಹಿಸಲಿ, ಯಾರು ನನಗೋಸ್ಕರ ಹೋಗ್ತಾರೆ ಅಂತ ದೇವರು ಹುಡುಕ್ತಾ ಇದ್ದಾರಲ್ಲ. ಈಗೋ ಕರ್ತನೇ, ಇವತ್ತು ನಾನಿದ್ದೇನೆ ಸ್ವಾಮಿ, ನಾನು ಹೋಗ್ತೇನೆ, ನಾನು ರೆಡಿ ಇದ್ದೇನೆ ಸ್ವಾಮಿ. ಈಗ ನಿನ್ನ ಸುವಾರ್ತೆಯನ್ನು ಸಾರೋದಕ್ಕೆ ನಾನು ರೆಡಿ ಇದ್ದೇನೆ. ಈಗ ಸಭೆಯಲ್ಲಿ ದೇವರೇ, ನಾನು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ರೆಡಿ ಇದ್ದೇನೆ. ಹಲ್ಲೆಲೂಯಾ. ನೀವು ತೀರ್ಮಾನ ತೆಗೆದುಕೊಳ್ಳ್ರಿ. ಕರ್ತನೇ, ಇವತ್ತಿನಿಂದ ಸಭೆಯಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಳ್ಬೇಕು ದೇವರೇ. ಸಭೆಯಲ್ಲಿ ನಾನು ಉಪಯೋಗ ಆಗ್ಬೇಕು ದೇವರೇ. ಸಭೆಯಲ್ಲಿ ನಾನು ಉಪಯೋಗ ಆಗ್ಬೇಕು ದೇವರೇ. ಯಾಕೆ ಈಗಿನ ಸಭೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ? ವಿಶ್ವಾಸಿಗಳಲ್ಲಿ ದೇವರಿಗಾಗಿ ದುಡಿಬೇಕು, ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಹಂಬಲ ಇಲ್ಲ. ಆ ಹಂಬಲ ಇಲ್ಲದೆ ನಿಮಿತ್ತವಾಗಿ ಇವತ್ತಿನ ಸಭೆಗಳು ಯಾವ ಕೂಡ ಅಭಿವೃದ್ಧಿ ಆಗ್ತಿಲ್ಲ. 10 ವರ್ಷ ಆದರೂ ಕೂಡ ಅಷ್ಟೇ ಇದ್ದಾವೆ. 10 ವರ್ಷ ಆದರೂ ಕೂಡ ಒಂದು ಸಭೆಯಲ್ಲಿ ಎಷ್ಟು ವಿಶ್ವಾಸಿಗಳಿರಬೇಕು ಅಷ್ಟೇ ವಿಶ್ವಾಸಿಗಳಿದ್ದಾರೆ. ಅಭಿವೃದ್ಧಿನೇ ಕಾಣಿಸ್ತಾ ಇಲ್ಲ. ಕಾರಣ ಇದಕ್ಕೆ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಎದ್ದೇಳಬೇಕಾಗಿದೆ ಕರ್ತನಿಗಾಗಿ. ಹಲ್ಲೆಲೂಯಾ. ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಎದ್ದೇಳಬೇಕಾಗಿದೆ ಕರ್ತನಿಗಾಗಿ. ಈಗ ಕರ್ತನೇ, ನಾನು ನಿನ್ನ ಸುವಾರ್ತೆಯನ್ನು ಸಾರ್ತೇನೆ ದೇವರೇ. ಜನರನ್ನು ನಿನ್ನ ಬಳಿಗೆ ನಾನು ಕರೆತರುತ್ತೇನೆ ದೇವರೇ. ಆ ಒಬ್ಬ ಯಜಮಾನನು ಏನು ಮಾಡಿದ? ಈಗ 4 ಹಾದಿಗಳು ಕೂಡುವಂಥ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಕರ್ಕೊಂಡು ಬಂದ್ರಿ ಅಂತ ಕಳಿಸಿದ್ನ ಇಲ್ವಾ?
ಅವ್ರು ಏನು ಮಾಡಿದ್ರು? ಹೊರಟು ಹೋಗಿ ಒಳ್ಳೆಯವರು ಕೆಟ್ಟವರು ಅನ್ನದೇ ಕುಂಟರು ಕುರುಡರು ಊನರು ಎಲ್ಲರನ್ನೂ ಹಿಡ್ಕೊಂಡು ಬಂದರು. ಹೀಗೆ ಮನೆ ಏನಾಯ್ತಂತೆ? ತುಂಬಿತು. ಆ ಯಜಮಾನ ಒಬ್ಬನೇ ಮಾಡಿದ್ರೆ ಆಗುತ್ತಾ? ತನ್ನ ಆಳುಗಳು ಏನು ಮಾಡಿದ್ರು? ಆ ಕೆಲಸವನ್ನ ಮಾಡಿದ್ರು. ಕರ್ತನ ನಮ್ಮಿಂದ ಬಯಸ್ತಾ ಇದ್ದಾನೆ ಏನಂತ? ನೀವು 4 ಹಾದಿಗಳು ಕೂಡುವಂಥ ಸ್ಥಳಗಳಿಗೆ ಹೋಗಿ ಕಂಡವರಿಗೆಲ್ಲ ದೇವರ ಸುವಾರ್ತೆಯನ್ನು ಸಾರಿ ಅವರನ್ನು ಹಿಡ್ಕೊಂಡು ಬರಬೇಕಂದದೇ ದೇವರ ಉದ್ದೇಶವಾಗಿದೆ ನಿಮ್ಮ ಮೇಲೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಇದುವೇ ದೇವರ ಚಿತ್ತವಾಗಿದೆ. ಇದೇ ದೇವರ ಚಿತ್ತ ನಿಮ್ಮ ಮೇಲೆ. ನಿಮ್ಮಿಂದ ದೇವರು ಏನು ಬಯಸೋದಿಲ್ಲ. ನಿಮ್ಮಿಂದ ಬಯಸುವಂಥದ್ದು ದೇವರಿಗಾಗಿ ನೀವು ಎದ್ದೇಳಬೇಕು, ಸುವಾರ್ತೆಯನ್ನು ಸಾರಬೇಕು. ಸಭೆಯಲ್ಲಿ ಒಂದು ಸಾಕ್ಷಿಯಾಗಿ, ಸಭೆಯಲ್ಲಿ ನಿಮ್ಮ ಒಂದು ಪಾತ್ರ ಅದು ಪ್ರಾಮುಖ್ಯವಾಗಿದೆ ಅಂತೇಳಿ ಬಯಸ್ತಾರೆ ದೇವರು. ಹಲ್ಲೆಲೂಯಾ. ಒಪ್ತೀರಾ? ಸಭೆಯಲ್ಲಿ ಇವತ್ತಿನಿಂದ ತೀರ್ಮಾನ ತೆಗೆದುಕೊಳ್ಳ್ರಿ. ಸಭೆಯಲ್ಲಿ ನಾನು ವಾರ ಬಂದು ಕೇವಲ ಪ್ರಾರ್ಥನೆ ಮಾಡಿ ಕಾಣಿಕೆ ಹಾಕಿ ಹೋಗುವಂಥದ್ದು ಇದು ವಿಶ್ವಾಸಿಗಳ ಲಕ್ಷಣ. ಇದು ಒಂದು ಮಾತ್ರ ಅಲ್ಲ ಲಕ್ಷಣ, ಇನ್ನೂ ಬೇರೆ ಲಕ್ಷಣಗಳಿದೆ. ಏನು? ಕರ್ತನಿಗಾಗಿ ನಾನು ಸಭೆಯಲ್ಲಿ ನಿಲ್ಲಬೇಕು. ಸಭೆಯಲ್ಲಿ ನಾನು ಏನೇನು ಮಾಡಬೇಕು? ಕರ್ತನಿಗಾಗಿ ಮಾಡಬೇಕು. ಸಭೆಯಲ್ಲಿ ಬರ್ತಕ್ಕಂಥ ಹೊಸ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಹೊಸ ಜನರಿಗೆ ದೇವರ ಕಡೆಗೆ ನಡೆಸಬೇಕು. ಹೊಸ ಜನರಿಗೆ ಸುವಾರ್ತೆಯನ್ನು ಸಾರಬೇಕು. ನಮ್ಮ ನೆರೆ ಹೊರೆಗಳಲ್ಲಿ ಜನಗಳಿಗೆ ಸುವಾರ್ತೆಯನ್ನು ಸಾರಬೇಕು. ನಾನು ಕಂಡವರನ್ನೆಲ್ಲ ಕರೆದುಕೊಂಡು ಬಂದು ನನ್ನ ತಂದೆಯಾಗಿರುವ ದೇವರ ಸಭೆಯನ್ನು ತುಂಬಿಸಬೇಕೆಂಬುವಂಥ ಒಂದು ಹಂಬಲ ನಮ್ಮೆಲ್ಲರಲ್ಲಿ ಕೂಡ ಇರಬೇಕಾಗಿದೆ. ಹಲ್ಲೆಲೂಯಾ. ಒಪ್ತೀರಾ? ನಾವು ದೇವರ ಸೇವೆ ಮಾಡಬೇಕಾ ಇಲ್ವಾ? ದೇವರ ಸುವಾರ್ತೆಯನ್ನು ಸಾರಬೇಕಾ ಇಲ್ವಾ? ಸಾರದೆ ಇವತ್ತು ನಾವು ಏನಾಗಿದ್ದೇವೆ? ಮೌನವಾಗಿ ಕೂತಿದ್ದೇವೆ. ನಾನು ಹೇಳ್ತೇನೆ, 10 ವರ್ಷ ಆದರೂ ಕೂಡ ನಿಮ್ಮ ಸಭೆಯಲ್ಲಿ ನೀವು ಮಾತ್ರ ಇರ್ತೀರಿ, ಹೊಸೊಬ್ಬರು ಯಾರೂ ಬರೋದಿಲ್ಲ. ಕಾರಣ, ನೀವು ಕರ್ತನಿಗಾಗಿ ಎಲ್ಲಿವರೆಗೆ ಎದ್ದೇಳೋದಿಲ್ವೋ ಅಲ್ಲಿವರೆಗೆ ಸಭೆಯಲ್ಲಿ ಜನಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಜನಗಳು ದೇವರ ಕಡೆಗೆ ತಿರುಗಿಕೊಂಡು ದೇವರಿಂದ ಆಗುವ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀವು ಯಾವಾಗ ಕರ್ತನಿಗಾಗಿ ಈಗೋ ಕರ್ತನೇ ನಾನು ಇದ್ದೇನೆ, ನಾನು ಎದ್ದೇಳುತ್ತೇನೆ ಸ್ವಾಮಿ ಅಂತ ನೀವು ಸಭೆಯಲ್ಲಿ ಹೇಳುವಾಗ ದೇವರು ಕಾರ್ಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬ್ರದರ್, ಇನ್ನೊಂದು ಸರಿ ಹೋದ್ರೆ ಅದು ಯೆಶಾಯನ ಪ್ರವಾದನ ಗ್ರಂಥ. ಆಗ ಯಾವರನ್ನು ಕಳುಹಿಸಲಿ ಯಾವನನ್ನ ಕಳುಹಿಸಲಿ, ಯಾರು ನಮಗೋಸ್ಕರ ಹೋಗುತ್ತಾರೆ ಎಂಬ ಕರ್ತನ ನುಡಿಯನ್ನು ಕೇಳಿ ಇಗೋ ನಾನಿದ್ದೇನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ಇಗೋ ದೇವರೇ ನಾನಿದ್ದೇನೆ, ದೇವರೇ ನನ್ನನ್ನು ಕಳುಹಿಸು, ನಾನು ರೆಡಿ ಇದ್ದೇನೆ ನಿನ್ನ ಕೆಲಸವನ್ನು ಮಾಡುವುದಕ್ಕಾಗಿ, ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ರೆಡಿ ಇದ್ದೇನೆ. ಯೆಶಾಯನು ಎತ್ತುತ್ತಾ ಇದ್ದೇನೆ ತನ್ನ ಕರಗಳನ್ನು. ಯಾವನನ್ನು ಕಳುಹಿಸಲಿ? ಯಾರು ಹೋಗ್ತಾರೆ ನನಗೋಸ್ಕರ? ನನ್ನ ಕಾರ್ಯವನ್ನು ಯಾರು ಮಾಡ್ತಾರೆ? ಯೆಶಾಯನು ಹೇಳ್ತಿದ್ದಾನೆ, ಯೆಹೋವನೇ ದೇವರೇ ನಾನಿದ್ದೇನೆ, ನನ್ನನ್ನು ಕಳುಹಿಸು, ನಾನು ಹೋಗುವುದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಈ ಹೊತ್ತು ಕರ್ತನಿಗಾಗಿ ನಾವು ರೆಡಿ ಇದ್ದೇವಾ? ಸಭೆಯ ವಿಶ್ವಾಸಿಗಳಿಗೆ ಕೇಳ್ತಾ ಇದ್ದೇನೆ, ಕರ್ತನಿಗಾಗಿ ನಾವು ರೆಡಿ ಇದ್ದೇವಾ? ಕರ್ತನೇ ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ರೆಡಿ ಇದ್ದೇನೆ ದೇವರೇ, ನಾನು ಸಿದ್ಧವಾಗಿದ್ದೇನೆ ದೇವರೇ, ನನ್ನನ್ನು ಕಳುಹಿಸು ದೇವರೇ. ನಾನು ಕರ್ತನಿಗಾಗಿ ಸಭೆಯಲ್ಲಿ ಎದ್ದೇಳಬೇಕು, ಕರ್ತನಿಗಾಗಿ ಸುವಾರ್ತೆಯನ್ನು ಸಾರಬೇಕು. ಇನ್ನೊಂದು ವಚನ ಓದ್ರಿ, ಯೋಹಾನನ ಬರೆದ ಸುವಾರ್ತೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನ 16ನೇ ವಚನದಿಂದ ಓದ್ರಿ. ಯೋಹಾನ ಸುವಾರ್ತೆ 15:16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಒಂದ್ಸರಿ ಗಮನಿಸಿದ ಕಡೆ ವಾಕ್ಯ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ಕುಳಿತಿರುವಂತ ಸಭಿಕರೇ ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾ ಇದ್ದಾರೆ ಏನಂತ? ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದ್ಸರಿ ಹೇಳ್ರಿ, ನೋಡ್ರಿ ಒಂದು ಮಾತು ಹೇಳ್ತೀನಿ ನಿಮಗೆ, ದಯವಿಟ್ಟು ಈ ಕಡೆ ಕೇಳ್ರಿ. ಲೋಕದಲ್ಲಿ ಎಷ್ಟೋ ಜನ ಇದ್ದಾರಾ ಇಲ್ವಾ? ದೇವರು ಅವರನ್ನು ಆರಿಸಿ ತೆಗೆದುಕೊಂಡಿಲ್ಲ, ಆದರೆ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ದೇವರು. ಹಲ್ಲೆಲೂಯಾ. ಹಾಗಾದ್ರೆ ನೀವು ದೇವರ ದೃಷ್ಟಿಯಲ್ಲಿ ಧನ್ಯರು. ಆಮೆನ್. ಯಾಕೆ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ? ಲೋಕದಲ್ಲಿ ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಎಷ್ಟೋ ಐಶ್ವರ್ಯವಂತ ವ್ಯಕ್ತಿಗಳಿದ್ದಾರೆ, ಎಷ್ಟೋ ಜನರಿದ್ದಾರೆ. ಆದರೆ ದೇವರು ನಿಮ್ಮನ್ನೇ ಆರಿಸಿ ತೆಗೆದುಕೊಂಡಿದ್ದಾನಂದ್ರೆ ನಿಮ್ಮ ಮೇಲೆ ದೇವರಿಗೆ ಉದ್ದೇಶವಿದೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ದೇವರಿಗೆ ಏನಿದೆ? ಉದ್ದೇಶವಿದೆ. ಏನು ಉದ್ದೇಶ? ಅದು ಮುಂದೆ ಹೋದ್ರಿ ವಾಕ್ಯ ಹೇಳುತ್ತೆ ಏನಂತ? ನೀವು ಹೊರಟು ಹೋಗಿ. ಹಲ್ಲೆಲೂಯಾ. ದೇವರಿಗೆ ಉದ್ದೇಶವಿದೆ ಏನಂತ? ನೀವು ಹೊರಟು ಹೋಗ್ಬೇಕು. ನೀವು ಹೊರಟು ಹೋಗಿ
ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲಬೇಕು, ನೀವು ಕೊಡುವಂತ ಒಂದು ಫಲವು ನಿಲ್ಲುವಂತದ್ದಾಗಬೇಕು. ನಿಲ್ಲುವಂತದ್ದಾಗಬೇಕೆಂತಲೇ ನಿಮ್ಮನ್ನು ನೇಮಿಸಿದ್ದೇನೆ. ಹಾಲೆಲೂಯಾ. ಅರ್ಥ ಆಯ್ತರ? ಅರ್ಥ ಆಗ್ತಿದೆಯಾ? ನೀವು ಏನೋ ಭಾನುವಾರ ಬಂದರೆ ವಾರ ಬಂದ್ಬಿಟ್ಟು ಕಾಣಿಕೆ ಹಾಕಿ ಪ್ರಾರ್ಥನೆ ಮಾಡಿ ಚಪ್ಪಳೆ ತಟ್ಟಿ ಮನೆಗೆ ಹೋಗೋದು ಅಲ್ಲ. ಇದು ಒಂದೇ ಕಾರ್ಯ ಅಲ್ಲ. ನಿಮಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂತೆ ದೇವರೇ ಹೇಳ್ತಾರೆ. ಏನಂತ? ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಕಾರಣ ನೀವು ಹೊರಟು ಹೋಗಿ ಜನರಿಗೆ ಸುವಾರ್ತೆಯನ್ನು ಸಾರಿ ದೇವರ ಕೆಲಸವನ್ನು ಮಾಡಿ ನೀವು ಫಲ ಕೊಡಬೇಕು. ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಬೇಕಂತಲೇ ನಾನೇ ನಿಮ್ಮನ್ನು ನೇಮಿಸಿದ್ದೇನೆ. ಅಲ್ಲೂಯ್ಯ, ಅರ್ಥ ಆಯ್ತರ? ಕೊನೆಯದಾಗಿ ಇನ್ನೊಂದು ವಚನ ಕೊರಿಂಥದವರಿಗೆ ಬರೆದ ಮೊದಲನೇ ಪುಸ್ತಕ 9ನೇ ಅಧ್ಯಾಯ 16ನೇ ವಚನ. ನಾನು ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳುತ್ತಾ ಇದ್ದೇನೆ. ಏನಂತ? ನಾನು ಸುವಾರ್ತೆಯನ್ನು ಸಾರಿದರು ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕು. ಹಾಲೆಲೂಯಾ. ಇದನ್ನು ತೀರ್ಮಾನ, ಇದು ಪ್ರತಿಯೊಬ್ಬರಿಗಿದೆ. ಇದು ಏನಂತ? ಸುವಾರ್ತೆಯನ್ನ ಇನ್ನೊಂದು ಸರಿ ಓದಿ ಬ್ರದರ್. ಏನಂತೆ? ನಾನು ಸುವಾರ್ತೆಯನ್ನು ಸಾರಿದರು ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಏನಂತೆ? ಸಾರಲೇಬೇಕೆಂಬ ನಿರ್ಬಂಧ ಯಾರಿಗುಂಟು? ನನಗುಂಟು. ಇಲ್ಲಿ ಇರೋರು ಹೇಳ್ರಿ ಏನಂತ ಹೇಳ್ತೀನಿ ಇಲ್ಲಿ ಪೌಲನು? ಸುವಾರ್ತೆಯನ್ನು ಸಾರಿದರೆ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದ ಇಲ್ಲ, ಆದರೆ ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಿ? ಅಲ್ಲೂಯ್ಯ, ನನ್ನ ಗತಿಯನ್ನು ಏನು ಹೇಳಿ? ಇಲ್ಲಿ ಕುಳಿತಿರುವಂಥ ದೇವರ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ಸಭಿಕರೇ, ನಾನು ನಿಮ್ಗೆ ಹೇಳೋದೇನೆಂದರೆ, ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಒಂದು ವೇಳೆ ನಾನು ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಿ? ಇದನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ತನಿಗಾಗಿ ನಾವು ಸಭೆಯಲ್ಲಿ ಎದ್ದೇಳೋಣ. ಕರ್ತನೆ ಈಗೋ ನಾನು ಇದ್ದೇನೆ, ನಾನು ನಿನಗೋಸ್ಕರವಾಗಿ ಎದ್ದೇಳುತ್ತೇನೆ ದೇವರೇ. ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಿ? ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಈಗೋ ನಿನಗಾಗಿ ದೇವರೇ ನಾನು ಎದ್ದೇಳುತ್ತೇನೆ ಎಂಬುದಾಗಿ ಕರ್ತನಿಗಾಗಿ ನಾವು ಎದ್ದೇಳೋಣ. ಕರ್ತನಿಗಾಗಿ ನಾವು ಸುವಾರ್ತೆಯನ್ನು ಸಾರೋಣ.